ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ನಿಮಗೆ ರಾಗಿ ಹಿಟ್ಟಿನ ತಾಲಿಪೀಠ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ರಾಗಿ ಹಿಟ್ಟು, ಹಸಿಮೆಣಸಿನಕಾಯಿ, ಕ್ಯಾರೆಟ್, ತೆಂಗಿನ ತುರಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಆನಿಯನ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಜೀರಿಗೆ, ಎಣ್ಣೆ. ಮೊದಲಿಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕದಾದ ಈರುಳ್ಳಿ ಹೆಚ್ಚಿಕೊಂಡಿರುವಂಥದ್ದು, ಒಂದು ಚಿಕ್ಕದಾಗಿ ಕ್ಯಾರೆಟನ್ನು ತಗೊಂಡಿದ್ದೀನಿ ತುರಿದಿಟ್ಕೊಂಡಿರುವಂಥದ್ದು, ಅರ್ಧ ಕಪ್ ತೆಂಗಿನ ತುರಿ, 1 ಸ್ಪೂನ್ ಹಸಿಮೆಣಸಿನ್ಕಾಯಿ, ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, 1 ಸ್ಪೂನ್ ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರುವಂಥದ್ದು, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥದ್ದು 2 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಹಾಗೂ ಎಳ್ಳು 1/4 ಟೀ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆನಿಯನ್ ಮತ್ತು ರಾಗಿ ಹಿಟ್ಟೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಈಗ ಇದಕ್ಕೆ ನಿಧಾನವಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ನೀಟಾಗಿ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ಉಂಡೆ ಹದಕ್ಕೆ ಬರಬೇಕು, ಆಗ ರೊಟ್ಟಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ತೆಳುವಾಗಬೇಕಿರೋ ನಾವು ಒತ್ಬಿಟ್ಟು ಮಾಡ್ಬೋದು. ನೋಡಿ, ಈಗ ರಾಗಿ ತಾಲಿಪೀಠಿನ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ನೀಟಾಗಿ ಒಂದೊಂದೇ ಉಂಡೆ ಮಾಡಿಕೊಂಡು ನೀಟಾಗಿ ತಟ್ಬಿಟ್ಟು ತವಾಗ ಹಾಕೋಣ, ಕಾದಿರೋ ತವಾಗೆ. ಈಗ ಒಬ್ಬ ಶೀಟನ್ನು ತಗೊಂಡಿದ್ದೀನಿ. ಈ ಒಬ್ಬ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನೀಟಾಗಿ ನಾವು ಮಾಡಿಟ್ಕೊಂಡಿರುವ ರಾಗಿ ತಾಲಿಪೀಠಿನ ಹಿಟ್ಟಿನ ಉಂಡೆಯನ್ನು ತಗೊಳ್ತಾ ಇದ್ದೀನಿ. ನೀಟಾಗಿ ತಾಲಿಪೀಠನ್ನು ಒತ್ತಬೇಕು. ನಾವು ಇದರಲ್ಲಿ ಎಷ್ಟು ತೆಳುವು ಬೇಕಾದರೂ ಒತ್ಬೋದು. ನೋಡಿ, ನಾನು ಇವಾಗ ನೀಟಾಗಿ ತೆಳುವಾಗಿ ಹಿಟ್ಟನ್ನು ತಟ್ಟಿದ್ದೀನಿ. ಹಾಗೆ ಈಗ ನಾನು ಮಧ್ಯದಲ್ಲಿ 3 ಹೋಲನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಹೋಲ್ ಮಾಡುವ ಉದ್ದೇಶ ಅಂದರೆ ಆಯಿಲ್ ಹಾಕಿದಾಗ ನೀಟಾಗಿ ಒಳಗಡೆ ಸೇರಿಕೊಳ್ಳಿ ಅಂತ, ಇಲ್ಲದ್ರೆ ಎಲ್ಲ ಆಚೆ ಸೈಡಿಂದ ಬಂದ್ಬಿಡುತ್ತೆ. ಇವಾಗ ಇದು ರೆಡಿಯಾಗಿದೆ. ತವ ಕೂಡ ಬಿಸಿಯಾಗಿದೆ. ತವಾಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ತವ ಕಾದಿದೆ. ಹಾಗೂ ನಾನು ಇವಾಗ ಕಾದಿರೋ ತವಾಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನಾನು ಮಾಡಿರುವಂತಹ ತಾಲಿಪೀಠನ್ನು ತವಾಗ ಹಾಕ್ತಾ ಇದ್ದೇನೆ. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಸ್ವಲ್ಪ ಮೇಲಿಂದ ಕೂಡ ಆಯಿಲನ್ನು ಹಾಕಿದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಬೆಂದಿದೆ ಕೂಡ. ಇನ್ನೊಂದು ಸೈಡ್ ತಿರುಗಿ ಹಾಕ್ತಾ ಇದ್ದೀನಿ. ಈಗ ಈ ತಾಲಿಪೀಠ ಕೂಡ ರೆಡಿಯಾಗಿದೆ.
ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಇದನ್ನು ನೀಟಾಗಿ ಸರ್ವ್ ಮಾಡೋಣ. ಈಗ ರಾಗಿ ತಾಲಿಪೀಠ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ಮೊಸರಿನೊಂದಿಗೆ, ಚಟ್ನಿ ಪುಡಿಯೊಂದಿಗೆ ಅಥವಾ ಬೆಣ್ಣೆಯೊಂದಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಹೆಲ್ದಿಯೂ ಕೂಡ ಆಗಿದೆ. ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.